ಅಲ್ಲಿ ಆ ಪಂಚಾಯತಿ ಶುರುವಾಯಿತು ಅಥವಾ ಎಷ್ಟೊತ್ತಿಗೆ ಶುರುವಾಗುತ್ತೋ ಗೊತ್ತಾಗ್ತಿದೆ. ನಂದೇ ಇಲ್ಲಿ ಹಾಸ್ಕೊಂಡು ಹೊತ್ಕೊಳ್ಳೋಷ್ಟು ಆಗದೆ ಇರೋಷ್ಟು ಸಮಸ್ಯೆ ಇದೆ. ಇದರಲ್ಲಿ ಇದು ಬೇರೆ ಏನೋ ಮಾಡೋಕ್ಕಾಗಲ್ಲ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅನ್ನೋ ಹಾಗೆ ನನ್ನ ಕೆಲಸ ಆಗಬೇಕು ಅಂದರೆ ಇದನ್ನು ಮಾಡಲೇಬೇಕು. ಭಾವನಾನ ಮನೆಯಿಂದ ಹೊರಗೆ ಕರ್ಕೊಂಡು ಬಂದ ತಕ್ಷಣ ಕೈಗೆ ಒಂದಿಷ್ಟು ದುಡ್ಡು ಬರುತ್ತೆ. ಅದನ್ನು ತಗೊಂಡು ಹೋಗಿ ಆ ಫೈನಾನ್ಷಿಯಲ್ ಮುಖದ ಮೇಲೆ ಎಸೆದು ಜೀವನದಲ್ಲಿ ನಿನ್ನ ಕಡೆ ತಲೆ ಹಾಕಿ ಮಲಗಲ್ಲ ಅಂತ ಹೇಳಿ ಬರಬೇಕು. ಸಾಲ ಕೊಟ್ಟು ಶೂಲನ ಹಿಂದೆ ಇಟ್ಕೊಂಡು ಓಡಾಡ್ತಾನೆ ಬಡ್ಡಿ ಮಗ. ಓ ಅಣ್ಣ, ಏನಪ್ಪ ಏನೋ ಗುಣಕ್ಕೋತಾ ಇದ್ದೆ, ಅದೇನು ಗುಣಕ್ತಾ ಇದೆ ಅಂತ ನನಗೂ ಸ್ವಲ್ಪ ಹೇಳು, ಕೇಳಿಸ್ಕೊಂಡು ನನ್ನ ಕಿವಿ ಸ್ವಲ್ಪ ಪಾವನ ಆಗಲಿ. ಅದು ಏನಿಲ್ಲ ಅಣ್ಣ, ಒಂಥರ ಸಮಸ್ಯೆ ಅನ್ನೋದು ಈ ಕಾಫಿನಲ್ಲಿ ಸಕ್ಕರೆ ಬೆರೆತು ಹೋಗಿ ನನ್ನ ಪ್ರಾಣ ತಿಂತಾ ಇದೆ ಅಣ್ಣ. ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ನೀನು ನೋಡಿದ್ರೆ ಹಂಗೆ ಅನ್ನಿಸ್ತಾ ಇಲ್ವಲ್ಲ, ನನ್ನನ್ನೇ ಬೈಕೊಳ್ಳೋ ಥರ ಕೇಳಿಸ್ತಾ ಇದೆ. ಏನಣ್ಣ ನಿಮ್ಮನ್ನು ಬೈಕೊಳಕ್ಕಾಗುತ್ತಾ? ಕಷ್ಟದಲ್ಲಿ ದುಡ್ಡು ಕೊಟ್ಟು ಸಹಾಯ ಮಾಡಿದವರಲ್ವ ನೀವು. ನಾನು ಅವತ್ತೇ ಹೇಳಿಲ್ವ ಅಣ್ಣ, ನೀವೊಂಥರ ತಿರುಪತಿ ವೆಂಕಟರಮಣ ಇದ್ದಂಗೆ. ಈ ಡವ್ ಎಲ್ಲ ಬೇಡ. ದುಡ್ಡು ಕೇಳಕ್ ಬರ್ಬೇಕಾದ್ರೆ ಪುಂಗಿನ ಒಳಗಡೆ ಇಟ್ಕೊಂಡು ಬರ್ತೀರಾ. ದುಡ್ಡು ಕೈಗೆ ಬಂದ ತಕ್ಷಣ ಪುಂಗಿ ಹೊರಗೆ ತೆಗೆದು ಊದಕ್ಕೆ ಶುರು ಮಾಡಿ ತಪ್ಪಿಸ್ಕೊಳಕ್ ನೋಡ್ತೀರಾ. ನಿಮ್ಮಂಥವ್ರು ಬಾಳೆಲ್ಲ ನನಗೆ ಗೊತ್ತಿಲ್ವಾ? ಏನೀಗ ದುಡ್ಡು ಅರೇಂಜ್ ಆಯ್ತೋ ಇಲ್ವೋ, ಇಲ್ಲ ಈಗಲೇನಾದ್ರು ಹೊಸ ಕತೆ ಹೇಳ್ತಾ ಇದೆಯಾ? ಇಲ್ಲ ಅಣ್ಣ, ಅದೊಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಿದ್ದೀನಿ ಅಣ್ಣ. ಅದು ಆಗ್ತಿದ್ದಂಗೆ ದುಡ್ಡು ಬರುತ್ತೆ, ತಂದು ನಿಮಗೆ ಕೊಟ್ಬಿಡ್ತೀನಿ ಅಣ್ಣ, ಅಷ್ಟೇ. ಆ ಕೆಲಸ ಆಗ್ಲಿಲ್ಲ ಅಂತ ಹೇಳಿದ್ರೆ ನನ್ನಿಂದ ತಪ್ಪಿಸ್ಕೊಂಡು ತಿರುಗ್ತೀಯಾ? ತಪ್ಪಿಸ್ಕೊಂಡು ಹೋಗಿ ನೀವು ಬಿಡ್ಬೇಕಲ್ಲ ಅಣ್ಣ. ನಿಜವಾಗ್ಲೂ ಇದೊಂದು ಕೆಲಸ ಆಗ್ತಿದ್ದಂಗೆ ನಿಮ್ಗೆ ದುಡ್ಡು ಕೊಟ್ಬಿಡ್ತೀನಿ. ದಯವಿಟ್ಟು ಅಪ್ಶಕ್ನ ಮಾತಾಡ್ಬಿಡಿ ಅಣ್ಣ. ನಾನು ಮಾತಾಡೋದ್ರಿಂದ ಕೆಲಸ ಹಾಳಾಗೋದಿಲ್ಲ. ನೀನು ಅಲ್ಲೇನು ಕಿಸಿತೀಯ ಅನ್ನೋದ್ರ ಮೇಲೆ ಕೆಲಸ ಆಗುತ್ತೆ. ನೋಡು, ನೀನೇನಾದರೂ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಥರ ಸುಳ್ಳು ಹೇಳ್ತಾ ಇದೆಯಾ ಅಂತ ಗೊತ್ತಾದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನೀನು ಎಲ್ಲಿರ್ತೀಯೋ ಅಲ್ಲೇ ಬಂದು ಎತ್ತಾಕೊಂಡು ಹೋಗ್ತೀನಿ. ಅಣ್ಣ ನಿಜವಾಗ್ಲೂ ಅಣ್ಣ, ನಾನು ನಂಬಿ ಅಣ್ಣ. ದುಡ್ಡು ಬಂದರೆ ಖಂಡಿತ ನಿಮ್ಗೆ ವಾಪಸ್ ಕೊಟ್ಟೆ ಕೊಡ್ತೀನಿ. ನಾನು ಹಂಗೆಲ್ಲ ಮೋಸ ಮಾಡಲ್ಲ ಅಣ್ಣ. ಇಲ್ಲಿವರೆಗೂ ತಪ್ಪಿರೋದಕ್ಕೆ ಏನು ಹೇಳ್ತೀಯಾ? ಅಣ್ಣ ಅದು ನನ್ನ ತಪ್ಪಲ್ಲ, ನಾನು ನಂಬ್ಕೊಂಡಿದ್ದೀನಲ್ಲ, ಅವರು ಮಾಡಿದ್ದು ಮೋಸ ಅಣ್ಣ. ನನ್ನ ತಪ್ಪೇನೂ ಇಲ್ಲ ಅಣ್ಣ, ಬಡ್ಡಿ ಸಮೇತ ಕೊಟ್ಬಿಡ್ತೀನಿ ಅಣ್ಣ. ಅದೇನು ಕೊಡ್ತೀಯ ನಾನು ನೋಡ್ತೀನಿ. ನೋಡು, ದುಡ್ಡು ಬಂದ ತಕ್ಷಣ ತಂದು ಕೊಡ್ಬೇಕು, ಜಾಸ್ತಿ ಟೈಮ್ ತಗೋಬೇಡ. ಆಯ್ತಣ್ಣ. ನನ್ನ ಮಗ ಸಾಯ್ತಾನೆ ಬಡ್ಡಿ ಅಂತ. ಹೊಟ್ಟೆಗೆ ಅನ್ನ ತಿಂತಾನೆ, ಬಡ್ಡಿ ತಿಂತಾನೆ. ಫಸ್ಟ್ ಇವ್ನು ದುಡ್ಡು ಕೊಟ್ಟು ಕಳಿಸ್ಬಿಟ್ರೆ ನಮಸ್ಕಾರ, ಮೊದಲಿಂದ ಜಾಗ ಖಾಲಿ ಮಾಡ್ಬೋದು. ಮತ್ತೆ ನೋಡಿ, ನಾನೇ ನಮ್ಮ ಮನೆಯವ್ರ ಮೇಲೆ ಯಾವ ಕಂಪ್ಲೇಂಟು ಕೊಟ್ಟಿಲ್ಲ. ಯಾರಿಗೋ ಬರ್ತ್ ಕೊಟ್ಟಿರೋ ಕಂಪ್ಲೇಂಟ್ನ ನನ್ನ ಮನೆಯವ್ರ ಮೇಲೆ ಕೊಟ್ಟಿದ್ದೀನಿ ಅಂತ ಪೊಲೀಸವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ನೀನು ಒಬ್ಳೇ ಬುದ್ಧಿವಂತೆ, ಇಲ್ಲಿರೋರೆಲ್ಲ ದಡ್ರ? ಅವ್ರೇನು ಹಂಗೆ ಹೇಳಿದ್ರ? ಇರೋದನ್ನ ತಾನೇ ಹೇಳಿದ್ದು. ಸಿದ್ದೇಗೌಡ, ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳ. ಅವರೆಲ್ಲ ಪ್ರಶ್ನೆ ಕೇಳ್ತಾವ್ರು ತಾನೆ, ಉತ್ತರ ನೀನು ನೆಂಡ್ರು ಕೊಡ್ತಾಳೆ, ನಿಂತ್ಕೊಳ್ಳ ಸುಮ್ಮನೆ. ಬಂದ್ಬಿಟ್ಟ ಸೆಂಟ್ರಲ್ ಎಲ್ಲ ಆಡ್ಕೊಂಡು ಬಾಲ್ವಾ. ಇದೇನಪ್ಪಯ್ಯ ಹಿಂಗಂತೀರಿ? ಅವ್ನು ಹೆಂಡತಿ ಪರವಾಗಿ ಅವ್ನು ಮಾತಾಡದೆ ಇನ್ಯಾರು ಮಾತಾಡೋರು? ಮಾತಾಡ್ಲಿ ಬಿಡಿ. ಲೋ ಮರಿಗೋಡ, ಹೆಂಡ್ತಿ ಅಂತ ಹೇಳಿ ಇವಳು ಹೆಂಡ ಕುಡ್ದು ಕೋತಿ ತರ ನಮ್ಮನ್ನೆಲ್ಲ ಆಟ ಆಡಿಸ್ತಿರೋದು. ಇವಳು ನೆಟ್ಟಗಿದ್ದಿದ್ರೆ ಹೀಗೆಲ್ಲ ಆಗ್ತಿತ್ತೇನೋ? ಅಣ್ಣ, ನಿಮ್ ಕಡೆ ನಾವು ಇಷ್ಟೊಂದು ಜನ ಎಲ್ಲ ಇದ್ದೀವಿ, ಎಲ್ಲಿ ಅವಳ ಕಡೆ ಒಬ್ರು ಇಲ್ಲ. ಜಂಬ ಬೇರೆ. ಇಂಥ ಮನೆಯಾಳ ಕೆಲಸಕ್ಕೆ ಯಾರು ತಾನೇ ಸಪೋರ್ಟ್ ಮಾಡ್ತಾರೆ ಹೇಳಿ? ಅಲ್ಲಿ ನಿಂತವನೆಲ್ಲ ಬೇಕುಪ್ಪ. ಆ ಬಡ್ಡಿ ಐದ್ನೆ ಇವಳು ತಮ್ಮ ಮೈ ಮುರಿದು ಕೆಲಸ ಮಾಡಕ್ಕಾಗದೆ ಮಾವನ ಮನೆಗೆ ಬಂದು ಬಿಟ್ಟು ತಿನ್ಕೊಂಡು ಊರೂರು ಅಲ್ಕೊಂಡು ಬಿದ್ದವನೆ. ಇವ್ ನನ್ನ ಮಗಳು ಗಂಡ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಯ್ತದ ನಮ್ಗೆ. ಅದ್ಯಾವ ಗಳಿಗೆಯಲ್ಲಿ ನನ್ನ ಮಗಳಿಗೆ ಗಂಟು ಬಿದ್ನೋ ಏನೋ, ನಮ್ಮ ಮನೆಗೆ ಬಂದು ಒಕ್ಕರ್ಸ್ಕೊಂಡ್ಬಿಟ್ಟ. ಈಗ ಅವಳು ಸಪೋರ್ಟ್ ಮಾಡೋದು ಅವನೊಬ್ಬನೆಯ. ಹಾಗಲ್ಲ, ಅದು ನೋಡಿ, ನಾನು ಯಾರ ಪರನೂ ಅಲ್ಲ. ಅಂದರೆ ಸತ್ಯದ ಪರ ಮತ್ತು ನ್ಯಾಯದ ಪರ ಅಷ್ಟೇ. ಹಾಂ, ನನ್ನನ್ನು ಇದರಲ್ಲಿ ಸಿಕ್ಕಾಕಿಸ್ಬಿಡಿ. ನಾನು ಅಷ್ಟೇ ಈ ವಿಚಾರದಲ್ಲಿ ಯಾರ ಪರನೂ ಅಲ್ಲ, ನಾನು ನನ್ನ ಗಂಡನ ಪರ. ನೀನು ಯಾಕವ ಇಲ್ಲಿಗೆಲ್ಲ ಬರೋಕ್ಕೋದೆ?
ಇವಳು ಮಾಡಿರೋ ತಪ್ಪಿಗೆ ಯಾರು ಇವಳನ್ನ ಸಮರ್ಥಿಸ್ಕೊಳ್ತಾ ಇಲ್ಲ. ಇವ್ರ ಅಪ್ಪ ಅಮ್ಮನಿಗೆ ಗೊತ್ತಾಗಿ ಅವರು ಇವಳನ್ನ ದೂರ ಇಟ್ಟಿದ್ದಾರೆ. ನೋಡಿ, ನೀವೆಲ್ಲ ಇಲ್ಲಿಗೆ ಬಂದಿರೋದು ನನ್ನ ವಿಷಯ ಮಾತಾಡೋದಕ್ಕೆ. ಅಷ್ಟನ್ನು ಮಾತಾಡಿ ಸಾಕು. ಇದರಲ್ಲಿ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಾನು ತಪ್ಪೇ ಮಾಡಿಲ್ಲ ಅಂದಮೇಲೆ ಅವ್ರು ಯಾಕೆ ಇಲ್ಲಿಗೆ ಬರಬೇಕು? ನನ್ನ ಪರ ಮಾತಾಡೋದಕ್ಕೆ ನಾನೇ ಸಾಕು, ನನಗೆ ಯಾರೂ ಬೇಕಿಲ್ಲ. ನೀವು ಟಿಕೆಟ್ ತೊಗೊಂಡು ಒಳಗೆ ಹೋಗಿರಿ, ನಾನು ಜಾನ್ಯವ್ರು ಇಲ್ಲೇ ಎಲ್ಲಾದರೂ ಇದ್ದಾರ ಅಂತ ಸ್ವಲ್ಪ ನೋಡ್ಕೊಂಡು ಬರ್ತೀನಿ. ಅಲ್ಲಪ್ಪ, ಎಷ್ಟು ಜನ ಇದ್ದಾರೆ ನೋಡು, ಎಷ್ಟು ಜನರ ಮಧ್ಯ ಅವ್ರನ್ನ ಹೇಗಂತ ಹುಡುಕ್ತೀಯ? ಶಾಂತಮ್ಮ, ಜಾನ್ಯವರು ನನ್ನ ಎದೆ ಬಡಿತಾ ಇದ್ದೀನಿ. ಅವ್ರು ನನ್ನ ಹತ್ರ ಬಂದ ಹಾಗೇನೆ ನನ್ನ ಎದೆ ಜೋರಾಗಿ ಮಿಡಿಯೋಕ್ಕೆ ಶುರುವಾಗುತ್ತೆ. ನನ್ನ ಕಾಲುಗಳು ನನ್ನನ್ನು ಅವ್ರ ಹತ್ರಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋ ಭರವಸೆ ಇದೆ. ಅಷ್ಟಿದ್ಮೇಲೆ ಅವ್ರು ನನ್ನ ಕಣ್ಣು ಕಾಣಿಸೋದಿಲ್ವಾ? ನನಗನ್ಸ್ತಿದೆ ಅವ್ರು ಒಂದ್ ವೇಳೆ ಮೊದಲೇ ಬಂದು ಒಳಗಡೆ ಹೋಗಿ ಕೂತ್ಕೊಂಡಿದ್ರೆ. ಹಾಗಾದ್ರೆ ಶಾಂತಮ್ಮ, ಇದೇಗೂ ಒಳಗೆ ಹೋಗಿರ್ತೀರಲ್ಲ, ಏನಾದ್ರು ಕಂಡ್ರೆ ನಂಗೆ ಫೋನ್ ಮಾಡಿ. ನಾನು ಶೋ ಶುಭಕ್ಕೆ ಮುಂಚೆ ಅಂತೂ ಬಂದೇ ಬರ್ತೀನಿ.